Here in Gumala. Take this flower. Take this flower and leave it. Take local flower. Totally नया खेत और टोटली शिला में स्टोन का सर यावदादित्यस्तपति यावत् प्राजते चन्द्रमाः यावद्वायुः प्रवहति तावदेव जया जया मनस्सङ्कल्पसिद्धिरस्तु महदेश्वर्याभिवृद्धिरस्तु ಚಿಂತಿತಮನೋರಥಫಲಾವಾಪ್ತಿರಸ್ತು ಭಗವದನುಗ್ರಹ ಸಿದ್ಧಿರಸ್ತು. ದೇವರು ಶರೀರಕ್ಕೆ ಬೇಕಾದಂತಹ ಆರೋಗ್ಯ, ಮನಸ್ಸಿಗೆ ಬೇಕಾಗಿರುವಂತಹ ನೆಮ್ಮದಿ, ನಾವು ಮಾಡುವಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಆ ಎಲ್ಲ ಸ್ಥಾನಕ್ಕೆ ಬೇಕಾಗಿರತಕ್ಕಂತಹ ಗೌರವವನ್ನು ಕೂಡ ಉಳಿಸಿಕೊಟ್ಟು ತಾಯಿ ಇಲ್ಲಿಗೆ ಕರೆಸಿದ್ದು ಸಾರ್ಥಕ ಆಯಿತು. ಇಲ್ಲೆಲ್ಲ ಜೀರ್ಣೋದ್ಧಾರಗಳೆಲ್ಲ ಆಗ್ತಾ ಉಂಟು. ಅದಕ್ಕೂ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ದೇವರು ನಮಗೂ ಕೂಡ ಅನುಗ್ರಹ ಕೊಟ್ಟು ಕಾಪಾಡಿ ದೇವರನ್ನು ಪ್ರಾರ್ಥಿಸ್ತಾರೆ. ಅನುಗ್ರಹ ಕವಚವನ್ನೇ ಕೊಡುವಂತಹದ್ದು, ರಕ್ಷಣೆ ಕೊಟ್ಟು ದೇವರು ಕಾಪಾಡ್ತಾರೆ. ದೇವರ ಮನಸ್ಸು ಮನಸ್ಸಂಕಲ್ಪ ಸಿದ್ಧಿರಸ್ತು. ಈ ಊರಿಗೆ ಹೆಸರು ಕಾಪು ಅಂತ. ನಮ್ಮ ತುಳು ಭಾಷೆಯಲ್ಲಿ ಕಾಪು ಅಂತ ಹೇಳಿದ್ರೆ ರಕ್ಷಣೆ ಮಾಡುವವರು ಅಂತ ಅರ್ಥ. ಕಾಪು ಈ ಊರಿಗೆ ಒಂದು ಹೆಸರು ಕಾಪು ಅಂತ. ಅದು ಕಾರಣ ಈ ತಾಯಿಯಿಂದಲೇ. ಈ ತಾಯಿಯಲ್ಲಿ ನೆಲೆಯಾದದ್ದೇ ಈ ಒಂದು ಪ್ರದೇಶಕ್ಕೆ, ಪರಿಸರಕ್ಕೆ ಒಂದು ನಿತ್ಯ ರಕ್ಷಣೆ ಮಾಡ್ತಾಳೆ ಎನ್ನುವಂತಹದ್ದು ಮೂಲ ಒಂದು ಉದ್ದೇಶ. ಒಂದು ಮಗುವನ್ನು ತಾಯಿ ಹೇಗೆ ನಿತ್ಯ ನಿಷ್ಕಲ್ಮಶವಾಗಿ ರಕ್ಷಣೆ ಮಾಡ್ತಾ ಇರ್ತಾರೋ, ಅದೇ ಪ್ರಕಾರ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬರ್ತಾರೋ ಅವರನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ತಾಯಿ ಹೊತ್ಕೊಳ್ತಾಳೆ ಅಂತ ನಿಯಮ. ಹಾಗೆ ಇಲ್ಲಿ ವಾಸುದೇವ ಶೆಟ್ಟರು ಹೇಳಿದ್ರು, ಬಂಗಾರದ ಪೀಠವನ್ನೇ ಗದ್ದಿಗೆಯಿಂದ ರಚನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿರುವಂತಹ ಅದು ಬಂಗಾರ. ಅದು ಸ್ವಚ್ಛತೆಯ ಸಂಕೇತ ಅಂತ. ಬಂಗಾರಕ್ಕಿಂತ ಸ್ವಚ್ಛವಾದಂತಹ ವಸ್ತು ಇನ್ನೊಂದಿಲ್ಲ. ಯಾಕಂದ್ರೆ ಬಂಗಾರವನ್ನು ಎಷ್ಟು ನಾವು ಬಿಸಿ ಮಾಡಿ ಕಾಯಿಸಿದ್ರು ಕೂಡ ಅದು ಆವಿಯಾಗೋದಿಲ್ಲ. ಅದರಲ್ಲಿರುವ ಬೇರೆ ಲೋಹಗಳೆಲ್ಲ ಆವಿಯಾಗ್ತದೆ, ಬಂಗಾರ ಆವಿಯಾಗೋದಿಲ್ಲ. ಅದು ಸ್ವಚ್ಛವಾಗಿರುವಂತಹ ಸ್ಫುಟಂ ಅಂತ ಅರ್ಥ. ಅದಕ್ಕಿಂತ ಸ್ಫುಟವಾದ ವಸ್ತು ಇನ್ನೊಂದಿಲ್ಲ. ಅದರಿಂದಾಗಿ ಬಂಗಾರದ ಗದ್ದಿಗೆಯಲ್ಲಿ ಅಮ್ಮನನ್ನು ನಾವು ಕೂರಿಸಿ ಆರಾಧನೆ ಅಂತ ಮಾಡಿದ್ದೇವೆ. ಕಾರಣ ಏನು ಅಂತ ಕೇಳಿದ್ರೆ, ಯಾರೆಲ್ಲ ಅಮ್ಮನಲ್ಲಿಗೆ ಬರ್ತಾರೋ ಅವರೆಲ್ಲರೂ ಕೂಡ ಸ್ಫುಟ ಆಗಬೇಕು ಅಂತ, ಅವರ ಬದುಕು ಕೂಡ ಸ್ವಚ್ಛ ಆಗಬೇಕು ಅಂತ. ನಿಮ್ಮ ಹೆಸರಿನಲ್ಲೇ ಸ್ವಚ್ಛತೆ ಇದೆ, ನಿರ್ಮಲಾ ಸೀತಾರಾಮನ್ ಅಂತ ಹೇಳಿದ್ರೆ. ಅದರಿಂದಾಗಿಯೇ ದೇವರು ನಿಮ್ಮನ್ನು ಇಲ್ಲಿ ಕರೆಸಿದ್ರು ಅಂತ ನಮಗೆ ಅನಿಸುತ್ತೆ. ಹಾಗೆ ವಿಶೇಷವಾಗಿ ಪ್ರೋಗ್ರಾಮ್ ನಲ್ಲಿ ಇದ್ರೆ ಬೇರೆ ತುಂಬಾ ಸಂತೋಷ ಆಯ್ತು. ಹೀಗೆ ನೀವು ಪದೇ ಪದೇ ಇಲ್ಲಿಗೆ ಬರ್ತಾ ಇರಬೇಕು. ಓ ಇಲ್ಲ
ತದನಂತರ ಇದೆಲ್ಲ ಆಗುವಾಗ ಎಲ್ಲ ನೀವು ತಿರುಪತಿ ಎಲ್ಲ ಪವಿತ್ರ ಕ್ಷೇತ್ರಗಳಿಂದ ತೀರ್ಥ ತಂದಿದ್ದಾರೆ. ಎಲ್ಲರಿಗೂ ಬ್ರಹ್ಮಚಾರಿಗೆ ಅದೊಂದು ಅದ್ಭುತವಾಗಿರಲಿ. ಹರಿದ್ವಾರದಿಂದ ಗಂಗಾಜಲ ತರಲಿಕ್ಕೆ ನಾವು 9 ಜನ ಎಲ್ಲ 9 ಸುರೇಶನಿದ್ದು ತಂತ್ರಿಗಳಿದ್ದಾರೆ ಕೂಡ ಈ ಪದಮಸ್ತಿಷ್ ಅಂಥದ್ದು 9 ಅದನ್ನು ಅಲ್ಲಿ ಪೂಜೆ ಮಾಡಿ ಅದನ್ನು ಇಲ್ಲಿ ತಂದು ಮಂಗಳೂರಿಂದ ಇಲ್ಲಿಗೆ ತಂದು ದೇವಸ್ಥಾನದಲ್ಲಿ ಇಟ್ಟು ಬ್ರಹ್ಮಕಲಶ ಆಗಿದೆ. ಅಂದರೆ ಇದೆಲ್ಲ ನಾನು ಯಾಕೆ ಹೇಳ್ತೇನೆ, ಈ ಒಳಗೆ ಬಂದ ಕೂಡಲೇ ಒಂದು ಅಷ್ಟು ಎಲ್ಲ ಕಡೆ ಶಕ್ತಿ ಬಂದಿದೆ. ಅಯೋಧ್ಯೆ